ಬಿಜೆಪಿ ಸೇರ್ಪಡೆ ಬಳಿಕ ಕೈ ನಾಯಕರಿಗೆ ಶಟ್ಟರ್ ಚಾಟಿ ಏಟು ನೀಡಿದ್ದಾರೆ. ಕಾಂಗ್ರೆಸ್ಗೆ ಯಾರು ಬೇಕಾದರೂ ಬರ್ಬೋದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರಲ್ವಾ, ಈಗ ಆ ಹೇಳಿಕೆಗೆ ಟಾಂಟ್ ಕೊಟ್ಟಿದ್ದಾರೆ. ನೋಡಿ, ಶಟ್ಟರ್ ಮತ್ತೆ ಹಳೆ ವರಸೆ ತಮ್ಮ ಹೇಳಿಕೆಗಳನ್ನು ಶುರು ಮಾಡಿದ್ರು. ಯಾಕಂದರೆ ಈಗ ಅಲ್ಲಿ ಅವರಿರೋ ಕಾಂಗ್ರೆಸ್ನಲ್ಲ, ಬಿಜೆಪಿಯಲ್ಲಿ ಟಾಂಗ್ ಕೊಡಲೇಬೇಕಾಗತ್ತೆ. ಅದು ಸಿದ್ದರಾಮಯ್ಯ ಆಗಿರಲಿ, ಡಿ ಕೆ ಶಿವಕುಮಾರ್ ಆಗಿರಲಿ. ಕಾಂಗ್ರೆಸ್ಗೆ ಹೋಗೋರು ಯಾರಿದ್ದಾರೆ? ಡಿ ಕೆ ಶಿ ಅವರು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೇ. ಅನೇಕ ಮೂಲ ಕಾಂಗ್ರೆಸ್ಸಿಗರೇ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕಾದ್ ನೋಡ್ತಾ ಇರಿ ನೀವು. ಬೇರೆ ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾ ಇದ್ದಾರೆ. ಅದು ಮೂಲ ಕಾಂಗ್ರೆಸ್ಸಿಗರೇ. ಕಾಂಗ್ರೆಸ್ಗೆ ಹೋಗೋರು ಯಾರೂ ಇಲ್ಲ, ಎಲ್ಲ ಬಿಜೆಪಿಗೆ ಬರೋರೇ ಇದ್ದಾರೆ. ಒಂದು ನಿಷ್ಠೆ ಇದೆ. ಮುಂದೆ ಕಾಂಗ್ರೆಸ್ ಯಾವತ್ತೂ ಅಧಿಕಾರಕ್ಕೆ ಬರಲು ಸಾಧ್ಯನೇ ಇಲ್ಲ ಅನ್ನುವಂಥ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನಿಂದಲೇ ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡೋ ರೀತಿ. ಯಾರು ಹೋಗೋರು ಯಾರದಾರ್ರಿ ಇಲ್ಲಿ? ಈಗ ಅಲ್ಲಿವರೆಗೆ ಇಲ್ಲಿ ಬರಾಕತ್ತಾರ. ಈಗ ಚವ್ಹಾಣ್ ಅಂತವರು ಫ್ರಮ್ ಬಿಗಿನಿಂಗ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು. ಮತ್ತೆ ಯಾರೋ ಸಿದ್ದಿಕ್ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬಂದರು, ವಾಪಸ್ ಬಿಜೆಪಿಗೆ ಬಂದಾರೆ. ಇನ್ನೂ ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ. ಕಮಲ್ನಾಥ್ ಬಂದು ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಆಗಿದ್ರೆ ಜಾಯ್ನ್ ಆಗಿದ್ದಾರೆ ಅವರು. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಯಾರು ಸೀನಿಯರ್ ಲೀಡರ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದ್ರು. ಅವ್ರ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ಆಯ್ತು. ಅಂಥವ್ರೇ ಬಿಜೆಪಿ ಬಾಗಿಲು ತಟ್ಟಿ ಹೋಗಿದ್ದಾರೆ. ಯಾವ ಮತ್ತೆ ಒಳಗೆ ಬರ್ತಾರೆ ಗೊತ್ತಿಲ್ಲ. ಹೀಗಾಗಿ ಈಗ ಕಾಂಗ್ರೆಸ್ಗೆ ಹೋಗೋರು ಯಾರು ಇಲ್ಲ. ಈಗ ಎಲ್ಲ ಬಿಜೆಪಿ ಬರೋರು ಇದ್ದಾರೆ. ಅವರು ಭ್ರಮೆಯಲ್ಲಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿ ಇರೋದಲ್ಲ, ಇದೇ ಲಾಸ್ಟ್ ಗೌರ್ಮೆಂಟ್ ಅವರು. ಮುಂದೆ ಕಾಂಗ್ರೆಸ್ ಎಂದೂ ಬರಕ್ಕೆ ಸಾಧ್ಯ ಇಲ್ಲ.